ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಗೃಹ ಖಾತೆಯನ್ನ ವಹಿಸಿಕೊಂಡು 3 ತಿಂಗಳೇ ಕಳೆದಿದೆ. ಈ 3 ತಿಂಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದೇನು ಅನ್ನುವಂತ ಪ್ರಶ್ನೆ ಮೂಡುತ್ತೆ. 3 ತಿಂಗಳಾಗಿ ಗೃಹ ಖಾತೆಯನ್ನ ವಹಿಸಿಕೊಂಡು ಇದರ ಮಧ್ಯೆ ಇವರು ಕೊಡುವಂತ ಉಡಾಫೆಯ ಉತ್ತರಗಳು, ಬೇಜವಾಬ್ದಾರಿ ಹೇಳಿಕೆಗಳು ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟೆಲ್ಲ ಮಾತಾಡ್ತಾರೆ ಖರ್ಗೆ ಅವರು. ಈಗ ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಇವರ ಉತ್ತರ ಏನು? ಉಗ್ರರನ್ನ ಸಪೋರ್ಟ್ ಮಾಡುವಂತದ್ದು ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಜೊತೆಗೆ ಲಿಂಕ್ ಅನ್ನ ಹೊಂದಿದ್ದಾರೆ. ಅವರು ಕಲಬುರಗಿಯಲ್ಲಿದ್ರು, ಮಾನ್ಯ ಖರ್ಗೆ ಅವರ ತವರು ಜಿಲ್ಲೆ. ಇದ್ರ ಬಗ್ಗೆ ಏನ್ ಮಾಡಿದ್ರಿ? ಇವರು ಆರಾಮಾಗಿ ರೂಮ್ ಅಲ್ಲಿ ಓಡಾಡಿಕೊಂಡು ಪಾಕಿಸ್ತಾನ ಜೊತೆ ಲಿಂಕ್ ಇಟ್ಕೊಂಡಿದ್ರು. ಇದು ಯಾವ್ದು ನಿಮ್ ಗಮನಕ್ಕೆ ಬರಲೇ ಇಲ್ಲ. ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಇದು ಪ್ರಶ್ನೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನ್ ಗೊತ್ತಾ? ಈ ಫ್ರೀಡಂ ಪಾರ್ಕ್ ಅಲ್ಲಿ ಜೆನ್ಸಿಗಳು ಪ್ರತಿಭಟನೆ ಮಾಡಿದ್ರಲ್ಲ, ಬೆಂಗಳೂರು ಪೊಲೀಸ್ ಉಖಾಡ್ಲೋ ನಾಳೆ 1 ತಿಂಗಳಾಗ್ತಾ ಬಂತದು. ಬೆಂಗಳೂರು ರಾಜ್ಯದ ಪೊಲೀಸರ ಬಗ್ಗೆ ಇಡೀ ದೇಶದಲ್ಲಿ ಒಂದು ಗೌರವ ಇದೆ. ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಗತ್ತು. ಆದರೆ ಎಲ್ಲಿಂದಾನೋ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಬೆಂಗಳೂರು ಪೊಲೀಸ್ ಉಖಾಡ್ಲೋ ಅಂತ ಪ್ಲೇ ಕಾರ್ಡ್ ಅನ್ನ ಹಿಡಿದವ್ರಿಗೆ ಏನ್ ಕ್ರಮ ತಗೊಂಡ್ರಿ? ಬೇರೆ ಎಲ್ಲ ಮಾತಾಡ್ತೀರಿ, ಆಯ್ತು ಮಾತಾಡಿ, ನಿಮ್ಗೆ ಅಧಿಕಾರ ಇದೆ, ನಿಮ್ಮ ವ್ಯಾಪ್ತಿಯಲ್ಲಿ ಏನೇನ್ ಮಾಡಬೇಕು, ಏನೇನ್ ಪ್ರಶ್ನೆ ಮಾಡಬೇಕು ಎಲ್ಲವನ್ನೂ ಮಾಡಿ. ಅಟ್ ದ ಸೇಮ್ ಟೈಮ್ ನಮ್ಮ ರಾಜ್ಯದ ಪೊಲೀಸರ ಬಗ್ಗೆ ಯಾರೋ ಬಂದು ಬೆಂಗಳೂರು ಪೊಲೀಸ್ ಉಖಾಡ್ಲೋ ಅಂತ ಪ್ಲೇ ಕಾರ್ಡ್ ಹಿಡಿದವರಲ್ಲ, ಇಡೀ ದೇಶದಲ್ಲಿ ಈಗ ಬೇರೆ ರಾಜ್ಯದವರು ಮಾತಾಡ್ಕೊಳ್ಳಂಗಾಯ್ತು ರಾಜ್ಯದ ಪೊಲೀಸರ ಬಗ್ಗೆ. ಅರೆ, ಪೊಲೀಸರ ಮುಂದೆನೆ ಆ ರೀತಿಯ ಪ್ಲೇ ಕಾರ್ಡ್ ಹಿಡ್ಕೊಂಡಂತ ಟೈಮಲ್ಲಿ ಯಾರೋ ಅವ್ರ ಮೇಲೆ ಕ್ರಮನೇ ತಗೊಳ್ತಾ ಇಲ್ಲ ಅಂತಂದ್ರೆ, ನೀವೇ ಗೌರವಿಸಲಿಲ್ಲ ಅಂತಂದ್ರೆ ಬೇರೆಯವರು ಏನ್ ಗೌರವಿಸ್ತಾರೆ? ಬೆಂಗಳೂರು ಪೊಲೀಸರ ಬಗ್ಗೆ ಗೌರವ ಇಲ್ವಾ? ರಕ್ಷಕರ ಬಗ್ಗೆ ರಕ್ಷಣೆ ಇಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ಏನ್ ಕ್ರಮ ತಗೊಂಡ್ರಿ? 1-2 ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಜನರ ನಿರೀಕ್ಷೆ ನಿಮ್ಮ ಉಡಾಫೆಯ ಉತ್ತರ ಅಲ್ಲ. ಗೃಹ ಖಾತೆಯನ್ನ 3 ತಿಂಗಳಿಂದ ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆ ಆಗುತ್ತೆ. ಗಮನಿಸಬೇಕು ಇವನ್ನೆಲ್ಲ ಖರ್ಗೆ ಅವರು. ನಿಮ್ಮ ಕಾರ್ಯದ ಮೂಲಕ ಉತ್ತರ ಕೊಡಿ ಇವಕ್ಕೆಲ್ಲ. ಈ ವರದಿ ನೋಡ್ಕೊಂಡ್ ಬನ್ನಿ. ಪ್ರಿಯಾಂಕ್ ಖರ್ಗೆ ಮಾತಿನ ಮಲ್ಲ, ಬಿಜೆಪಿ ವಿರುದ್ಧ ಸದಾ ಬೆಂಕಿ ಕಾರುವ ನಾಯಕ. ಇನ್ನು ಆರ್ಎಸ್ಎಸ್ ಅಂದರೆ ಆ ಜನ್ಮ ಶತ್ರುವಿನ ಹಾಗೆ ಶಾಕ್ ಕೊಡ್ತಲೇ ಇರ್ತಾರೆ. ಅಲ್ಲದೆ ತನ್ನದೇ ಆದ ವಾಕ್ ಚಾತುರ್ಯದಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮನಸ್ಸು ಕೂಡ ಗೆದ್ದಿದ್ದಾರೆ. ಇದರಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು. ಇದೀಗ ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನೇ ನೀಡಲಾಗಿದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹೊಣೆಗಾರಿಕೆ ಇವರ ಮೇಲಿದೆ. ಆದರೆ ಪ್ರಿಯಾಂಕ್ ಖರ್ಗೆ ಇತ್ತೀಚಿನ ಮಾತುಗಳು ಜನರ ಆಕ್ರೋಶಕ್ಕೆ ಕಾರಣವಾಗಿವೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಉಲ್ಟಾ ಪಲ್ಟಾ ಮಾತು. ಒಂದೊಂದು ಪ್ರಕರಣದಲ್ಲಿ ಒಂದೊಂದು ರೀತಿ ಹೇಳಿಕೆ. ಗೃಹ ಖಾತೆ ಜವಾಬ್ದಾರಿ ಹೊತ್ತು ಸರಿಯಾಗಿ 3 ತಿಂಗಳಾಗಿಲ್ಲ. ಅದಾಗಲೇ ಪ್ರಿಯಾಂಕ್ ಖರ್ಗೆಯ ಆಡಳಿತ ವೈಖರಿ ಹಳಿ ತಪ್ಪಿದಂತಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ 3 ವಿಚಾರಗಳು. ಮೊದಲನೆಯದು ಪ್ರಜ್ವಲ್ ರೇವಣ್ಣ, ಎರಡನೆಯದು ಕೆಪಿಎಸ್ಸಿ ನೇಮಕಾತಿ ಹಗರಣ, ಮೂರನೆಯದ್ದು ಬರ. ಇವುಗಳ ತಾಳಮೇಳವಿಲ್ಲದಂತೆ ಮಾತನಾಡಿದ್ದು. ಮೊದಲನೆಯದಾಗಿ ಪ್ರಜ್ವಲ್ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆ ಬಗ್ಗೆ ಕೇಳಿದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಒಂದೊಂದು ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಾನೇ ಜೈಲಿನ ಮೇಲೆ ದಾಳಿ ಮಾಡಿಸಿದ್ದು ಅಂದಿದ್ರು. ಮೊನ್ನೆ ಪ್ರಜ್ವಲ್ ಫೋನ್ನಲ್ಲಿ ಮಾತನಾಡಿದ್ದು ಹಳೆಯ ವಿಡಿಯೋ ಅಂದಿದ್ರು. ಇದೀಗ ಇಂಥ ಲೋಪಗಳನ್ನ ಸರಿ ಮಾಡ್ತೀನಿ ಅಂತಿದ್ದಾರೆ. ಈ ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಬಟ್ ಇದು ಹೊಸದ ಹಳೆ ವಿಡಿಯೋ ಅಂತ ಗೊತ್ತಾಗಿದೆಯಾ ಸರ್? ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇದೆ ಸರ್. ಇನ್ನೊಂದು ಏನ್ ಕೊಟ್ರು ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ನೋಡಿ, ಆಪರೇಷನ್ ಶುದ್ಧಿ ಅಂದ್ಬಿಟ್ಟು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಸನ್ ರಿಫಾರ್ಮ್ಸ್ ಜೊತೆ ಮತ್ತೆ ಪ್ರಿಸನರ್ ರಿಫಾರ್ಮ್ ಜೊತೆ, ಅಂದ್ರೆ ಕಾರ್ಯಗೃಹ ಮತ್ತೆ ಕೈದಿಗಳ ಸುಧಾರಣೆಗಳು ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಒಂದು ಸಮರ್ಪಕವಾದಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ.
ಇದೊಂದು ಕಡೆಯಾದರೆ ಇಡೀ ದೇಶಾದ್ಯಂತ ಕರ್ನಾಟಕ ಲೋಕಸಭಾ ಆಯೋಗದ ಹಗರಣಗಳು ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ಅದರಲ್ಲೂ ಪಶುವೈದ್ಯಕೀಯ ನೇಮಕಾತಿ ಸ್ಕ್ಯಾಮ್ ಕುರಿತಂತೆ ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಡೀಲ್ ಸಾವಿರಾರು ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಇಟ್ಟಿದೆ. ಇದರ ವಿಚಾರವಾಗಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರ ಸಾಹುಕಾರ್ಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಇದೇ ವಿಚಾರವಾಗಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ನಾಪತ್ತೆಯಾಗಿದ್ದಾರೆ ಅನ್ನೋ ಸುದ್ದಿ ಹಲ್ಚಲ್ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಕೇಳಿದ್ರೆ ನಮಗೆ ಅವರು ಸಂಪರ್ಕಕ್ಕೆ ಸಿಗ್ತಿಲ್ಲ, ಮೊದಲು ಕಂಪ್ಲೇಂಟ್ ಆಗಲಿ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. 2 ದಿನ ಊರಿಗೆ ಹೋಗಿದ್ದಾರೆ ಅಂತ ಸಬೂಬು ನೀಡಿದ್ದಾರೆ. ಒಂದೆರಡು ದಿನದ ಹಿಂದೆ ಬಂದಿದೆ. ಇನ್ನ ಯಾವುದೋ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವ್ರು ಯಾರನ್ನ ಆಗ್ಲಿ ಲಾಜ್ ಮಾಡಿಲ್ಲ. ಮತ್ತೆ ಇವತ್ತು ಕೂಡ ಬೆಳಿಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನ್ ಮಾಡಬೇಕು ನೋಡೋಣ. ಅದು ಲೀವಿಗೆ ಅಪ್ಲಿಕೇಶನ್ ಹಾಕಿದೆ, ಮತ್ತೆ ತಿಳಿಸು ಇದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಇರೋದ್ರಿಂದ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ 1 ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಬರದ ಬಗ್ಗೆಯೂ ಪ್ರಿಯಾಂಕರ್ಗೆ ಸಾಹೇಬರದ್ದು ಮತ್ತದೆ ಉಲ್ಟಾ ಪಲ್ಟಾ ಮಾತು. ಇನ್ನು ಕಳೆದ ತಿಂಗಳು ಫ್ರೀಡಂ ಪಾರ್ಕ್ನಲ್ಲಿ ಜನ್ಜಿ ಪ್ರತಿಭಟನೆ ಧಗಧಗಿಸಿತ್ತು. ಈ ವೇಳೆ ಪ್ರತಿಭಟನಾಕಾರರು ಬೆಂಗಳೂರು ಪೊಲೀಸರು ನಮ್ಮನ್ನ ಏನು ಮಾಡಿಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿ ಅಸಭ್ಯವಾಗಿ ಪ್ಲೇ ಕಾರ್ಡ್ ಪ್ರದರ್ಶಿಸಿದ್ರು. ಎಷ್ಟಾದ್ರೂ ಕ್ರಮ ಕೈಗೊಳ್ಳುವ ಬಗ್ಗೆ ಮಾತನಾಡಬೇಕಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಗಲೂ ಬೇಜವಾಬ್ದಾರಿಯಾಗಿ ಮಾತನಾಡಿದ್ರು. ಆಯ್ತ್ರಿ, ಒಮರ್ ಖಾಲಿದ್ ಜೈಲ್ನಲ್ಲಿದ್ದಾರಲ್ಲ, ಚರ್ಚ್ ಹಿಡಿಯಕ್ಕಾಗಿಲ್ಲ. ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನ ಉಮರ್ ಖಾಲಿದರಿಗೆ ಯಾಕೆ ಇನ್ನ ಶಿಕ್ಷೆ ಆಗಿಲ್ಲ, ಬೇರೆಯವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರಿ ಆಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಏನೇನು ಗುತ್ತಿಗೆ ತಗೊಂಡಿದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಹೀಗೆ ಸಚಿವರದ್ದು ಇದೇ ಒಂದೇ ಅಲ್ಲ, ಹುಡುಕುತ್ತಾ ಹೋದ್ರೆ ಬೇಜವಾಬ್ದಾರಿ ಹೇಳಿಕೆಗಳ ಸರಮಾಲೆಗಳೇ ಸಿಗುತ್ತವೆ. ಇನ್ನಾದ್ರೂ ಗೃಹ ಸಚಿವರು ಉಡಾಫೆ ಮಾತುಗಳನ್ನಾಡುವುದನ್ನ ಬಿಟ್ಟು ಕೆಲಸದ ಕಡೆ ಗಮನ ಹರಿಸಬೇಕಿದೆ.